ಎಸ್ ಸರ್, ಇನ್ನು ಕೊನೆ 4 ಅಂಗಡಿ ಇದೆ. ಕಾಫಿ ಕುಡಿದು ಶುರು ಮಾಡೋಣ. ಎಸ್ ಸರ್. ಅನು ಅವರೇ, ನಿಮ್ಮ ಉತ್ಸಾಹ ನೋಡ್ತಾ ಇದ್ರೆ ನನಗೆ ನನ್ನ ಮಗಳು ನೆನಪಿಗೆ ಬರ್ತಾಳೆ. ಅವಳು ಹಾಗೇನೆ ನಿಮ್ಮ ಥರನೇ ತುಂಬ ಆ್ಯಕ್ಟಿವ್. ಈಗ ಅವಳು ಕಾನ್ಪುರಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದಾಳೆ. ವಾವ್, ನೈಸ್ ಸರ್. ಕೆಲಸದಲ್ಲಿ ತುಂಬ ಶ್ರಮ ಪಡ್ತೀರಾ. ಗುಡ್, ಕೀಪ್ ಇಟ್ ಅಪ್ ಮೇಡಮ್. ಥ್ಯಾಂಕ್ ಯು ಸರ್. ಪರವಾಗಿಲ್ಲ ರೀ, ಇವರು ಮೀರಾ ಮೇಡಮ್ಗಿಂತ ಪರವಾಗಿಲ್ಲ. ಅವ್ರು ಬಂದಿದ್ದಿದ್ರೆ ಇಂಥ ಚಿಕ್ಕ ಹೋಟೆಲಲ್ಲಿ ಕಾಫಿ ಟೀ ಕುಡಿತಿದ್ರಾ? ಶೆಟ್ಟಿ, ಹಾಗೆಲ್ಲ ಹೇಳ್ಬಾರ್ದು. ಎಲ್ಲರೂ ಒಂದೇ ಥರ ಇರ್ತಾರಾ? ಅನು ಮೇಡಮ್ಗೂ ಗೊತ್ತಾಗ್ಲಿ ಬಿಡ್ರಿ. ಅವರು ಏನಾದರೂ ಬಂದಿದ್ರೆ ಈ ಕಾಫಿ ಟೀ ಕುಡಿಯೋದಕ್ಕೆ 5 ಸ್ಟಾರ್ ಹೋಟ್ಲ್ ಹುಡುಕ್ತಿದ್ರು. ಒಂದೇ ದಿವಸದಲ್ಲಿ ನಮ್ಮ ಜೋಬೆಲ್ಲ ಖಾಲಿ ಮಾಡಿಬಿಡ್ತಿದ್ರು. ಮಿಸ್ಟರ್ ಶೆಟ್ಟಿ, ಇದೆಲ್ಲ ಬಿಡ್ರಿ. ಬಿಸ್ನೆಸ್ಸಲ್ಲಿ ಇದನ್ನು ಕಂಪ್ಲೇಂಟ್ ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ಇರಿ ಕಾಮತ್ ನೀವು. ಮೀರಾ ಅವ್ರಿಗೆ ಆರ್ಯವರ್ಧನ್ ಕೊಟ್ಟಿರೋ ಸಲಿಗೆ ಇದು, ಅದಕ್ಕೆ ಇಷ್ಟೊಂದು ಮೆರೀತಾರೆ. ನಾನೊಂದು ಹೇಳ ನಿಮಗೆ, ಆರ್ಯ ಸರ್ ಮತ್ತು ಮೀರಾ ಮಧ್ಯ ಏನೋ ನಡೀತಿದೆ. ಸರ್, ನೀವು ಹೀಗೆ ಮಾತಾಡೋದು ತಪ್ಪು. ದಯವಿಟ್ಟು ಆರ್ಯ ಸರ್ ಮತ್ತು ಮೀರಾ ಮ್ಯಾಮ್ ಬಗ್ಗೆ ಹೀಗೆ ತಪ್ಪಾಗಿ ಮಾತಾಡಬೇಡಿ. ರೀ ಮೇಡಮ್, ನೀವಿನ್ನೂ ಈಗ ಬರ್ತಾ ಇದ್ದೀರಾ, ನಿಮಗೇನ್ರಿ ಗೊತ್ತು? ನಾನು ಹೊಸಬ್ಳೆ ಆಗಿರ್ಬೋದು ಸರ್, ಆದರೆ ಅವ್ರ ಆಫೀಸಲ್ಲಿ ಹೇಗಿರ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನೀವು ಅವರಿಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ. ಹಾಗೆ ಮಾತಾಡೋ ರೈಟ್ಸ್ ನಿಮಗಿಲ್ಲ. ನೀವು ಹೀಗೆ ಮಾತಾಡೋದನ್ನ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರಲ್ಲ ಸರ್. ಏನ್ರಿ ಮಾಡ್ತೀರಾ ನೀವು? ಪ್ಲೀಸ್ ಶೆಟ್ಟಿ, ಬಿಟ್ಬಿಡ್ರಿ. ನಿಮಗೆ ಯಾಕ್ರಿ? ಇರ್ರಿ ಕಾಮತ್ ನೀವು. ಇವಳು ವಯಸ್ಸೇನು, ನನ್ನ ವಯಸ್ಸೇನು? ನನ್ನ ಜೊತೆ ಹೇಗೆ ಮಾತಾಡಬೇಕು ಅಂತ ಇವಳು ಗೊತ್ತಿಲ್ಲ? ಸರ್, ನೀವು ನಮ್ಮ ಕಂಪನಿ ಇನ್ವೆಸ್ಟರ್ಸ್ ಅಂತ ನಾನು ನಿಮ್ಗೆ ಗೌರವದಿಂದ ಮಾತಾಡಿಸ್ತಿದ್ದೀನಿ. ಆದರೆ ನೀವು ಒಂದು ಹೆಣ್ಣಿನ ಬಗ್ಗೆ ಮತ್ತು ಡೆಡಿಕೇಟೆಡ್ ಬಿಸ್ನೆಸ್ ಐಕಾನ್ ಬಗ್ಗೆ ಇಲ್ದೆಲ್ಲರೋ ಸಂಬಂಧ ಕಟ್ ಮಾತಾಡ್ತಿದ್ದೀರಾ. ಇದು ನಿಮ್ಮ ವಯಸ್ಸಿಗೆ ತಕ್ಕ ಯೋಗ್ಯತೆ ಅಂತ ನನಗನ್ಸಲ್ಲ ಸರ್. ನನ್ನ ಯೋಗ್ಯತೆ ಬಗ್ಗೆ ನೀವು ಮಾತಾಡ್ತೀರಾ? ಶೆಟ್ಟಿ, ಮಿಸ್ಟರ್ ಶೆಟ್ಟಿ, ನಿಂತ್ಕೊಳ್ಳಿ. ಮಿಸ್ಟರ್ ಶೆಟ್ಟಿ, ಶೆಟ್ಟಿ. ಸರ್, ಆರ್ ಯು ಫೈನ್? ಯಾ, ಥ್ಯಾಂಕ್ ಯು ಸೋ ಮಚ್. ಅನು, ಅವ್ರಾಗ ಮಾತಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಅವ್ರು ಹಾಗೇನೆ ಏನೇನೋ ಮಾತಾಡ್ಬಿಡ್ತಾರೆ. ಅವ್ರು ಮಾತಾಡಿದ್ದನ್ನೆಲ್ಲ ನೀವು ಮನಸ್ಸಿಗೆ ಹಾಕೊಳ್ಬೇಡಿ. ವೆಲ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಜೆಂಟಲ್ಮೆನ್. ನಿಮ್ಮನ್ನೆಲ್ಲ ಸರ್ವೆಯಿಂದ ಅರ್ಧಕ್ಕೆ ವಾಪಸ್ ಬರೋಕ್ಕೆ ಹೇಳಬೇಕಾಯ್ತು. ಬಟ್ ಐ ರಿಯಲಿ ಫೀಲ್ ದಿಸ್ ಇಸ್ ದ ನೀಡ್ ಆಫ್ ದ ಆರ್. ಇವತ್ತಾಗಿದ್ದ ತಪ್ಪಿಗೆ ಮುಂದೆ ಇಂಥ ತಪ್ಪುಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್. ಅನು, ನಮ್ಮ ಇನ್ವೆಸ್ಟರ್ಸ್ನ ನೀನು ಈ ಥರ ಅವಮಾನ ಮಾಡ್ತೀಯ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಮ್ಯಾಮ್, ಶಟ್ ಅಪ್. ನಿನಗೆ ಕೆಲಸ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೋದು, ಆದರೆ ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ನಾವೇ ಹೇಳ್ಕೊಡ್ಬೇಕಾ? ನಮಗಿಂತ ವಯಸ್ಸಲ್ಲಿ ದೊಡ್ಡವರು, ಅವ್ರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋ ಬೇಸಿಕ್ ಸೆನ್ಸ್ ಕೂಡ ನಿನಗಿಲ್ವಾ? ಮಿಸ್ಟರ್ ಶೆಟ್ಟಿ ನಮ್ಮ ಕಂಪನಿಗೆ ಎಷ್ಟು ಹಳೆ ಇನ್ವೆಸ್ಟರ್. ಅವ್ರ ಎಕ್ಸ್ಪೀರಿಯನ್ಸು, ನಿನ್ನ ಏಜ್, ಅದು ನಿನಗೆ ಗೊತ್ತಾ? ಅವ್ರ ಹತ್ರ ನೀನು ಹೀಗೆ ನಡ್ಕೋಬೋದಾ? ಅವ್ರು ಫೋನ್ ಮಾಡಿ ಹೇಳಿದ ತಕ್ಷಣ ನಿನ್ನ ಫೈರ್ ಮಾಡ್ಬೋದಾಗಿತ್ತು. ನೀನು ಮಾಡಿರೋದು ಎಂಥ ದೊಡ್ಡ ತಪ್ಪು ಅನ್ನೋದು ನಿನಗೆ ಅರ್ಥ ಆಗಲಿ ಅಂತಾನೆ ಇಲ್ಲಿ ಕರೆಸಿರೋದು. ಇದು ಕ್ಷಮಿಸಕ್ಕೆ ಆಗದಿರೋಂಥ ತಪ್ಪು. ಮ್ಯಾಮ್, ನಾನು ಹಾಗೆ ಮಾತಾಡೋದಕ್ಕೆ... ಮುಚ್ಚು ಬಾಯ್. ನೀನು ರೀಸನ್ಸ್ ಕೊಡೋದು ಬೇಕಾಗಿಲ್ಲ. ಅನು, ಅಲ್ಲಿ ಏನು ನಡೀತು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಅಯ್ಯೋ ಮೀರಾ ಮೇಡಮ್,
ಹಾಗೆಲ್ಲ ಅನು ಮೇಡಮ್ ಮೇಲೆ ಪ್ರಶ್ನೆ ಮಾಡಬೇಡಿ, ಆಮೇಲೆ ನಿಮ್ಮ ಮೇಲೆ ಕೂಗಾಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಹೇಳಿ? ಒಂದು ಪ್ರೆಸೆಂಟೇಷನ್ ಕೊಟ್ಟಕ್ಕೆ ಅಹಂಕಾರ ತಲೆ ಮೇಲೆ ಹೋಗಿದೆ. ಅವ್ರ ಹತ್ರ ನಾವು ಕಲಿಬೇಕಾಗಿದೆ. ಶೆಟ್ಟಿ, ಸುಮ್ಮನೆ ರಿಕಾಮತ್ ನೀವು. ಪಬ್ಲಿಕ್ನಲ್ಲಿ ನನಗೆ ಹೇಗೆ ಅವಮಾನ ಮಾಡಿದ್ರು ಅಂತ ಗೊತ್ತಿಲ್ವ ನಿಮಗೆ? ನಾನು ಎಲ್ಲರಿಗೂ ಗೌರವ ಕೊಟ್ಟು ಮಾತಾಡ್ತೀನಿ. ಏನೋ ಚಿಕ್ಕ ಹುಡುಗಿ ಕಲೀಲಿ ಅಂದರೆ ಅವ್ರು ಹೀಗ ಮಾತಾಡೋದು. ಇವ್ರ ಜಾಗದಲ್ಲಿ ಏನಾದರೂ ನನ್ನ ಮಗಳು ಇದ್ದಿದ್ರೆ ಅಲ್ಲೇ ಕಪಾಳಕ್ಕೆ ಬಾರಿಸ್ತಾ ಇದ್ದೆ. ಎಲ್ರ ಮುಂದೆ ಒಪ್ಕೋ. ಮಿಸ್ಟರ್ ಶೆಟ್ಟಿ ಹೇಳ್ತಿರೋ ಹಾಗೆ ನೀನು ಅವ್ರ ಹತ್ರ ಹಾಗೆ ನಡ್ಕೊಂಡ್ಯಾ? ಮ್ಯಾಮ್, ನಾನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಜಸ್ಟ್ ಯಸ್ ಆರ್ ನೋ ಅಷ್ಟೇ. ಅವ್ರ ಹತ್ರ ಹಾಗೆ ನಡ್ಕೊಂಡ್ಯಾ ಇಲ್ವಾ? ಎಸ್ ಮ್ಯಾಮ್. Then that's it, sir. Well, gentlemen, I'm extremely sorry. ಮಿಸ್ ಅನು ಸಿರಿಮನೆ ಮಾಡಿರೋ ತಪ್ಪಿಗೆ ನಮ್ಮ ಕಂಪನಿ ಪರವಾಗಿ ನಾನು ನಿಮ್ಮನ್ನೆಲ್ಲ ಕ್ಷಮೆ ಕೇಳಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನಾನು ಮಾತಾಡ್ಬೋದಾ? ಥ್ಯಾಂಕ್ ಯು. ಸರ್, ನಾನು ಈ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಬೇಕು. ಮೇ ಐ? ಕಾಮತ್ ಅವರೇ, ಯಾಕೆ ಆಯಾಸ ಮಾಡ್ಕೊತೀರಾ? ಮೀರಾ ಮೇಡಮ್ ಇದುವರೆಗೂ ಮಾತಾಡಿಲ್ವಾ? ನೀವಿನ್ನೇನು ಮಾತಾಡ್ತೀರಾ? ಒಂದು ಕಡೆ ನ್ಯಾಯ ಮಾತ್ರ ಕೇಳಿ ಡಿಸಿಷನ್ ತಗೊಳ್ಳೋದು ತಪ್ಪಾಗುತ್ತೆ ಮೀರಾ ಮೇಡಮ್. ಅನು ಏನು ಮಾತಾಡಿದ್ಲು ಅಂತ ನೀವೆಲ್ಲರೂ ತಿಳ್ಕೊಂಡ್ರಿ. ಆದರೆ ಅವಳು ಯಾಕೆ ಹಾಗೆ ಮಾತಾಡಿದ್ಲು ಅಂತ ತಿಳ್ಕೊಬೇಕಲ್ವಾ? ಕಾಮತ್, ನೀವು ಸುಮ್ಮನೆ ನನಗೆ ಮಾತಾಡಕ್ ಬಿಡಿ.